ಬನ್ನಿ ಎಲ್ಲ ಹೋಗೋಣ. ಸರ್ ಸರ್ ಬೀಗ್ರೆ ಸರ್ ಸರ್ ಬೀಗ್ರೆ ತೊಡಮ್ಮ ಸುಮ್ಮನೆ ಬಾ ನೀನು. ಬಾವಾ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಲ್ಲ ಅಲ್ಲಿ ಏನಾಯ್ತು ಬಾವಾ? ನೀನೇನು ಚಿಂತೆ ಮಾಡಬೇಡ ಗಾಯತ್ರಿ. ಅವನಿಗೆ ಏನು ಸಮಸ್ಯೆ ಆಗದಿರೋ ರೀತಿನಲ್ಲಿ ಹೊರಗಡೆ ತರೋದು ನನ್ನ ಜವಾಬ್ದಾರಿ. ನಾ ಎಲ್ಲ ಏರ್ಪಾಡು ಮಾಡಿದ್ದೀನಿ. ನೀನ್ ಧೈರ್ಯವಾಗಿರು. ಬನ್ನಿ ಹೋಗೋಣ. ನಿಂಗೆ ಸ್ವಲ್ಪನಾರು ಬುದ್ಧಿ ಇದೆಯಾ? ಯಾಕೆ ಈ ತರ ಕೆಲಸ ಮಾಡ್ದೆ? ನಾನೇನ್ರಿ ಮಾಡ್ದೆ? ನಾನೇನ್ ಮಾಡ್ದೆ ಅಂತ ಕೇಳ್ತಿದ್ಯಾ? ಮನೇಲೆ ಇರ್ಬಾರ್ದೇನೆ? ಈಗ ನೋಡು, ನಿನ್ನಿಂದಾಗಿ ಮದುವೆ ನಿಂತಾಯ್ತು. ಇದಕ್ಕೆಲ್ಲ ಕಾರಣ ನೀನೇ. ನಾನು ಯಾವ ತಪ್ಪು ಮಾಡಿದೆ ಅಂತ ದೇವ್ರೇ ನನಗೆ ಈ ರೀತಿ ಶಿಕ್ಷೆ. ಇಷ್ಟೆಲ್ಲ ಆದ್ಮೇಲೆ ನಾನು ಜೀವಂತವಾಗಿರ್ಬಾರ್ದು. ನಾನು ಖಂಡಿತ ಜೀವಂತವಾಗಿರ್ಬಾರ್ದು. ನಾನು ಇರಬಾರ್ದು. ಯಾಕ್ರಿ ಏನಾಯ್ತು? ಏನಿಲ್ಲ ಭುವನ, ಭೈರವಿ ನೋಡ್ದಾಗಿಂದ ನನ್ ಮನ್ಸೇ ಸರಿ ಇಲ್ಲ. ನನ್ ಮುಖ ಕಂಡ್ರೇನೆ ಅವಳಿಗೆ ಇಷ್ಟ ಆಗ್ಲಿಲ್ಲ ನೋಡು. ನನ್ ಸಹಾಯನೇ ಬೇಡ ಅಂತ ಇಷ್ಟು ವರ್ಷ ಒಬ್ಳೆ ಬದುಕ್ಬಿಟ್ಲು ನೋಡು. ಅವಳು ಹಠಮಾರಿತನ, ಸಿಟ್ಟು, ಕೋಪ ಇವೆಲ್ಲ ನನಗೆ ಅರ್ಥ ಆಗುತ್ತೆ. ಆದ್ರೆ ನಾನು ಹೋಗೋ ಜಾಗಕ್ಕೆ ಬರಲ್ಲ ಅಂದ್ಬಿಟ್ಲು. ಅಷ್ಟೊಂದು ತಿರಸ್ಕಾರದಿಂದ ನನ್ನನ್ನು ಯಾಕೆ ನೋಡ್ಬೇಕು ಅವಳು? ಸ್ವಲ್ಪ ಕಾಲನಾದ್ರೂ ಅವಳ ಜೊತೆ ಜೀವನ ಮಾಡಿದೀನಿ ನಾನು. ನನ್ನ ನೋಡಿ ಮುಗುಳ್ನಗು, ನನ್ನ ಹತ್ರ ಮಾತಾಡು, ನನ್ನನ್ನ ಅರ್ಥ ಮಾಡ್ಕೋ ಅಂತ ಕೇಳ್ತಿಲ್ಲ. ನನಗೆ ಅವಮಾನ ಮಾಡದೆ ಹೋಗ್ಬೋದಾಗಿತ್ತು. ಅವಳು ನಡ್ಕೊಂಡಿದ್ದ ರೀತಿ ನನಗೆ ತುಂಬಾ ಇರಿಟೇಟ್ ಆಯ್ತು. ಅವಳು ತುಂಬಾ ಹಠಮಾರಿ ಭುವನ. ಸುಮ್ನೆ ಸಾಕ್ ನಿಲ್ಲಿಸ್ತೀರಾ? ಯಾವ ಅರ್ಥದಲ್ಲಿ ನೀವು ಹೇಳ್ತಾ ಇದ್ದೀರಾ? ನಾನ್ ಮೊದ್ಲೇ ಹೆಂಡತಿನ ಬಿಟ್ಟು ಬಂದಿರೋದು ತುಂಬಾ ತಪ್ಪು ಅಂತ ರಿಪೀಟ್ ಮಾಡ್ತಾ ಇದ್ದೀರಾ? ನಾನು ಹಾಗೆ ಹೇಳಲಿಲ್ಲ ಭುವನ. ಮತ್ತೆ ಯಾವ ಅರ್ಥದಲ್ಲಿ ಮಾತಾಡ್ತಾ ಇದ್ದೀರಾ? ಒಳಗೆ ಅವಳನ್ನ ಬಿಟ್ಟು ಬಂದಿದ್ದೀನಿ ಅಂತ ಮನ್ಸಲ್ಲಿ ಬೇಜಾರ್ ಮಾಡ್ಕೋತಾ ಇದ್ದೀರಾ? ಅದಕ್ಕೆ ಅವಳು ನೋಡಿದ ತಕ್ಷಣ ಪ್ರೀತಿ ಹುಕ್ಕಿ ಬಂದ್ಬಿಡ್ತು ನಿಮ್ಗೆ. ಹಾಗಲ್ಲ ಭುವನ, ನನಗೆ ಅವಮಾನ ಮಾಡ್ಬಿಟ್ಲಲ್ಲ ಅವಳು. ಯಾಕೆ ನಿಮಗ್ ಮಾತ್ರ ಇನ್ಸಲ್ಟ್ ಆಯ್ತಾ? ನನಗೆ ಇನ್ಸಲ್ಟ್ ಆಗ್ಲಿಲ್ವಾ? ಮನೆ ಬಿಟ್ಟು ಓಡ್ ಬಂದಿರೋ ಗಂಡ್ಸ್ನ ಈ ಸೊಸೈಟಿ ಅಕ್ಸೆಪ್ಟ್ ಮಾಡ್ಕೊಳತ್ತೆ. ಆದ್ರೆ ಒಂದ್ ಹೆಂಗ್ಸು ಮನೆ ಬಿಟ್ಟು ಓಡೋಗಿದ್ದಾಳೆ ಅಂತಂದ್ರೆ ಈ ಸೊಸೈಟಿ ಎಷ್ಟು ಇನ್ಸಲ್ಟ್ ಮಾಡತ್ತೆ ಅಂತ ಗೊತ್ತು ತಾನೆ? ಏನ್ ಮಾತಾಡ್ತಿದ್ಯಾ ಭುವನ? ನಿನಗೆ ಯಾಕೆ ಅವಮಾನ ಆಗ್ಬೇಕು? ನಮ್ ಹಾಸ್ಪಿಟಲ್ ಚೇರ್ಮನ್ ನೀನು, ನಾವು ಶುರು ಮಾಡಿರೋ ಟ್ರಸ್ಟ್ ಫೌಂಡರ್ ನೀನೆ. ನಿನ್ ಕೈ ಕೆಳಗೆ ಎಷ್ಟೊಂದು ಜನ ಕೆಲಸ ಮಾಡ್ತಿದ್ದಾರೆ. ನೀನ್ ಬಂದಾಗ ಎದ್ದು ಎಷ್ಟು ಜನ ಸೆಲ್ಯೂಟ್ ಮಾಡ್ತಾರೆ. ಈ ಸೊಸೈಟಿಲಿ ನಿನಗೆ ಅಂತ ಒಂದು ಗೌರವ ಇದೆ ಭುವನ. ನಿನಗೆ ಯಾಕಿಂತ ಕಾಂಪ್ಲೆಕ್ಸು? ಕೇಳೋದಿಕ್ ಚೆನ್ನಾಗಿದೆ ರೀ. ಹಾಸ್ಪಿಟಲ್ ಚೇರ್ಮನ್, ಟ್ರಸ್ಟ್ ನ ಫೌಂಡರು, ಅವ್ನ್ ಸಲ್ಯೂಟ್ ಹೊಡಿತಾನೆ, ಇವನ್ ಸಲ್ಯೂಟ್ ಹೊಡಿತಾನೆ ಅಂತ ಎಲ್ಲ ಚೆನ್ನಾಗೇ ಇದೆ. ಊರಲ್ಲಿ ನಂಗೆ ಇನ್ನೊಂದು ಹೆಸರಿದೆ ಗೊತ್ತಾ? ಮನೆ ಬಿಟ್ಟು ಬಂದು ಇನ್ನೊಂದು ಗಂಡಸಿನ ಜೊತೆ ಸಂಸಾರ ಮಾಡ್ತಿದ್ದಾಳೆ ಅಂತ. ಅವರೆಲ್ಲ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಬೀದಿ ಬಸ್ವಿ ಅಂತ ಕರೀತಾರೆ. ಎಲ್ಲರೂ ನನ್ನ ಕೀಪ್ ಅಂತ ಆಡ್ಕೋತಾ ಇದ್ದಾರೆ. ಭುವನ, ಯಾಕೆ ಹೀಗೆಲ್ಲ ಮಾತಾಡ್ತೀಯ ನೀನು? ಯಾರು ನಿನ್ನನ್ನು ಕರೆದಿದ್ದು? ನನ್ ಮುಂದೆ ನಿಂತು ಯಾರು ಏನು ಮಾತಾಡಲ್ಲ ರೀ.
ಆದ್ರೆ ನನ್ ಬೆನ್ನಿಂದ ನಿಂತು ಎಲ್ಲರೂ ಇದೇ ರೀತಿ ಮಾತಾಡ್ತಾ ಇದ್ದಾರೆ. ನನಗೆ ಎಷ್ಟು ಇನ್ಸಲ್ಟ್ ಆಗ್ತಿದೆ ಅಂತ ನಿಮ್ಗೆ ಗೊತ್ತಾ? ಸಾರಿ ಭುವನ, ನೀನ್ ಹೇಳೋದ್ ಕೇಳ್ತಿದ್ರೇನೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ನಾನ್ ಬೇಜಾರ್ ಪಡ್ಕೋತೀನಿ ಅಂತ ಗೊತ್ತಿದ್ರು ಯಾಕ್ರಿ ಹಾಗೆ ಮಾಡಿದ್ರಿ? ನನಗ್ ಹುಟ್ಟಿರೋ ಮಗಳನ್ ಬಿಟ್ಟು ನಾನ್ ನಿಮ್ ಜೊತೆ ನಂಬ್ಕೊಂಡ್ ಬಂದಿಲ್ವಾ? ಯಾವತ್ತಾದ್ರೂ ಅವಳನ್ನ ನೋಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನ? ಅವಳ ಬಗ್ಗೆ ನಾನು ಕೆಟ್ಟ ಮಾತಾಡಿದ್ನಾ? ಇಲ್ವಲ್ಲ. ಯಾಕೆ? ನಿಮ್ ಮನ್ಸಿಗೆ ಬೇಜಾರಾಗತ್ತೆ ಅಂತ. ಆದ್ರೆ ನೀವು ನನ್ಗೆ ಎಷ್ಟು ಹರ್ಟ್ ಮಾಡಿಸ್ತಾ ಇದೀರಾ. ಭುವನ, ನಿನ್ನನ್ನು ಹರ್ಟ್ ಮಾಡ್ಬೇಕು ಅಂತ ನಾನು ಹಾಗೆ ಹೇಳಿಲ್ಲ. ಯಾವುದೋ ಆತಂಕದಲ್ಲಿ ಹಾಗೆ ಅಂದ್ಬಿಟ್ಟೆ ಅಷ್ಟೇ. ಹಾಗೆ ಮಾತಾಡಿದ್ದು ತಪ್ಪು. ಐ ಆಮ್ ಸಾರಿ. ಇಲ್ಲ ಕಣ್ರಿ, ನೀವ್ ಮಾತಾಡಿದ್ದು ಕರೆಕ್ಟ್ ಆಗೇ ಇದೆ. ನಿಮ್ ಮನ್ಸಿನಲ್ಲಿ ಏನಿದೆ ಅಂತ ನಂಗೆ ಇವತ್ತಾದ್ರೂ ಅರ್ಥ ಆಯ್ತು. ಸಾಕ್ ಬಿಡ್ರಿ, ನಿಮ್ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದು. ನಾನು ಹೋಗ್ತೀನಿ. ಈ ಮನೆ ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಭುವನ, ಎಲ್ಲಿಗೆ ಹೋಗ್ತೀನಿ ನೀನು? ನಾನ್ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಿಮ್ಗೆ ಯಾಕ್ರಿ ಬೇಕು ನನ್ ಬಗ್ಗೆ? ಭುವನ, ಭುವನ, ನನ್ನ ಮಾತು ಕೇಳು. ನನ್ನ ಮಾತು ಕೇಳು ಭುವನ. ಈಗ ಮನೆ ಬಿಟ್ಟು ಹೋಗುವಂತದ್ದು ಏನಾಯ್ತು ಭುವನ? ಇನ್ನೇನ್ರಿ ಆಗ್ಬೇಕು? ನೀವು ಕೊನೆವರೆಗೂ ನನ್ನ ಜೊತೆ ಇರಲ್ಲ ಅಂತ ಗೊತ್ತಾಯ್ತಲ್ಲ. ನಾನು ಯಾಕಿರ್ಬೇಕು? ಹೋಗ್ತೀನಿ. ಭುವನ, ಅನಗತ್ಯವಾಗಿ ಸಂಶಯ ಪಡ್ಬೇಡ ಭುವನ. ನೋಡ್ರಿ, ನಾನೇನು ಸಂಶಯ ಪಡ್ತಾ ಇಲ್ಲ. ನಿಮ್ಗೆ ಅವಳೇ ಮುಖ್ಯ ಅಲ್ವಾ? ನಿಮ್ಗೆ ಇನ್ನೂ ಅವಳ ಮೇಲೆ ಪ್ರೀತಿ ಇದೆ ತಾನೆ? ನೀವು ಅವಳ ಜೊತೆನೆ ಸಂಸಾರ ಮಾಡಿ. ನಾನು ಪ್ರಭಾ ಎಲ್ಲಾದ್ರೂ ಹೋಗ್ತೀವಿ. ಭುವನ, ಪ್ಲೀಸ್ ಎಲ್ಲೂ ಹೋಗ್ಬೇಡ. ನನ್ನ ಮಾತು ಕೇಳು. ನೋಡಿ, ಇನ್ ಮುಂದೆ ನಾನು ನಿಮ್ನ ನಂಬೋದಿಕ್ ತಯಾರಿಲ್ಲ. ಸರಿ, ಈಗ ನಿನಗೆ ನನ್ನ ಮೇಲೆ ನಂಬಿಕೆ ಬರಕ್ಕೆ ಏನ್ ಮಾಡ್ಬೇಕು ಅದಾದ್ರೂ ಹೇಳು. ನಾನು ಹೇಳ್ದಾಗ ಮಾಡ್ತೀರಾ? ಮಾಡ್ತೀನಿ, ಹೇಳು ಭುವನ. ಇಲ್ಲಿವರೆಗೂ ನಾನ್ ನಿಮ್ನ ಏನೂ ಕೇಳಿರ್ಲಿಲ್ಲ. ಆದ್ರೆ ಇವತ್ತು ಕೇಳ್ತಾ ಇದ್ದೀನಿ. ಅವಳನ್ನ ಡಿವೋರ್ಸ್ ಮಾಡ್ತೀರಾ? ಇಮಿಡಿಯೇಟ್ ಆಗಿ ಅವಳಿಗೆ ಡಿವೋರ್ಸ್ ನೋಟಿಸ್ ಕಳಿಸ್ಬೇಕು. ಮಾಡ್ತೀರಾ ತಾನೇ? ಬೇಡ ಭುವನ, ಬೇಡ ಭುವನ. ಏನು? ಅವಳನ್ನ ಡಿವೋರ್ಸ್ ಮಾಡಲ್ವಾ? ಹಾಗಾದ್ರೆ ನಾನ್ ಈ ಮನೇಲಿ 1 ಸೆಕೆಂಡು ಇರಲ್ಲ. ನಾವು ಹೋಗ್ತೀನಿ. ಭುವನ, ನಿಂತ್ಕೋ ಪ್ಲೀಸ್. ಭುವನ, ನಿಂತ್ಕೋ. ನನ್ನ ಮಾತು ಕೇಳು ಪ್ಲೀಸ್. ಪ್ಲೀಸ್ ನಿಂತ್ಕೋ ಒಂದ್ ನಿಮಿಷ. ಅವಳ ಡೈವರ್ಸ್ ವಿಷಯಕ್ಕೆ ನೀನ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೀಯ? ನಾನು ಇದೀನಲ್ಲ ನಿನ್ ಜೊತೆ. ನನ್ ಸೇಫ್ಟಿಗೋಸ್ಕರ ರೀ, ನನ್ ಮಗನ್ ಫ್ಯೂಚರ್ಗೋಸ್ಕರ. ನೀವ್ ಆಯ್ತು ಅಂತ ಹೇಳಿ ಅವಳಿಗೆ ಡಿವೋರ್ಸ್ ಕೊಟ್ರೆ ಮಾತ್ರ ಈ ಮನೇಲಿ ಇರ್ತೀನಿ. ಇಲ್ಲ ಅಂದ್ರೆ ಇವಾಗ್ಲೇ ಹೊಟ್ಟೋಗ್ತೀನಿ. ಭುವನ, ನನ್ನ ಮಾತು ಕೇಳು. ಇಲ್ಲ, ನಾನು ಕೇಳೋದಿಲ್ಲ. ನನಗೆ ಫೈನಲ್ ಡಿಸಿಷನ್ ಬೇಕು. ಸರಿ, ನಾನು ಲಾಯರ್ನ ಕನ್ಸಲ್ಟ್ ಮಾಡಿ ಡೈವರ್ಸ್ಗೆ ಏರ್ಪಾಡು ಮಾಡ್ತೀನಿ. ಬೇಗ ಡಿಸೈಡ್ ಮಾಡ್ತೀರಾ ತಾನೆ? ಹೇಳಿದ ಮಾತನ್ನ ಉಳಿಸ್ಕೊತೀರಾ ತಾನೆ? ಇಲ್ಲ ಅಂತಂದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತು ತಾನೆ? ಖಂಡಿತ ಮಾಡ್ತೀನಿ. ಒಳಗ್ ಬಾ ಈಗ. ಡಿವೋರ್ಸ್ ಕೊಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀನಿ ಅಂತ ನೋಡ್ತೀರಿ. ಡಾಕ್ಟರ್, ಅಮ್ಮಂಗೆ ಈಗ ಹೇಗಿದೆ? She is normal, don't worry. ಅಮ್ಮಂಗೇನು ಆಗಿಲ್ಲ ಅಮ್ಮ, ಅಳ್ಬೇಡ. ಸಮಾಧಾನ ಮಾಡ್ಕೊ ಲಾವಣ್ಯ. ಎತ್ರಿ ಕೈನ. ದೊಡ್ಡದಾಗಿ ಸಮಾಧಾನ ಮಾಡಕ್ ಬಂದ್ಬಿಟ್ರು. ಈಗ ನಿಮಗ್ ಸಂತೋಷನಾ? ಅಲ್ಲ, ನಾನೇನ್ ಮಾಡ್ದೆ? ನನ್ ಮೇಲೆ ಯಾಕೆ ಸಿಟ್ ಮಾಡ್ಕೋತಾ ಇದ್ಯಾ? ಏಯ್, ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ನೀನ್ ದುಡುತ್ತಾ ಇದ್ದಿದ್ರೆ ಇಷ್ಟು ದೊಡ್ಡ ಸಮಸ್ಯೆ ಬರ್ತಾನೆ ಇರ್ಲಿಲ್ಲ. ಲಾವಣ್ಯ, ನೀನ್ ಅಳ್ಬೇಡಮ್ಮ. ಆಸ್ಪತ್ರೆ ಎಲ್ಲರೂ ನಿನ್ನೆ ನೋಡ್ತಾ ಇದ್ದಾರೆ. ನಾನೇನ್ ತಪ್ಪು ಮಾಡಿದೀನಿ? ನೀವ್ ಯಾಕೆ ನನ್ ಮೇಲೆ ಸಿಟ್ ಮಾಡ್ಕೋತಾ ಇದ್ದೀರಾ? ಯಾಕೆ? ನೀನ್ ಏನ್ ಮಾಡಿದ್ಯಾ ಅಂತ ನಿನಗೆ ಗೊತ್ತಿಲ್ವಾ? ನಾವು ನಿನ್ ಮದ್ವೆ ನಿಂತೋಯ್ತು. ಅಮ್ಮನ್ನ ಆಸ್ಪತ್ರೆಗೆ ಸೇರ್ಸಿದೀವಿ. ಸರಿ, ಅದಕ್ಕೆ ಯಾಕೆ ನೀವು ನನಗೆ ಬೈಬೇಕು?
ಯಾಕೆ ಯಾಕೆ ಅಂತ ಪದೇ ಪದೇ ಕೇಳ್ತಾ ಇರ್ಬೇಡ. ನೀನು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ಯಾ, ಆಮೇಲೆ ನನಗೆ ಬಂದು ಫೋನ್ ಮಾಡಿದ್ಯಾ. ಅದಕ್ಕಿಂತ ಮೊದಲೇ ನನಗೆ ಫೋನ್ ಮಾಡಬೇಕು ಅಂತ ನಿನ್ಗೆ ಗೊತ್ತಿರ್ಲಿಲ್ವಾ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಬಂದು ಪ್ರಶ್ನೆ ಕೇಳ್ತಾ ಇದೀಯಾ? ಏಯ್ ಸ್ವಲ್ಪ ತಾಳ್ಮೆಯಿಂದ ಮಾತಾಡು. ಯಾಕೋ ಇವಳನ್ನ ಬೈತಾ ಇದೀಯಾ? ಮತ್ತಿನ್ನೇನು ಮಾಡೋದೆಲ್ಲ ಮಾಡಿ ಮತ್ತೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದಾರೆ. ನನಗೆ ಸಿಟ್ಟು ಬರ್ತಾ ಇರುತ್ತಾ? ಅವಳೇನೋ ಮಾಡಿದ್ಲು ಅಲ್ವೋ? ಮದುವೆನೇ ಅವಳಿಂದ ನಿಂತೋಯ್ತು ಅನ್ನೋ ತರ ಮಾತಾಡ್ತಿದ್ಯಲ್ಲ. ಏನ್ ರಾಜೀವ ಹೇಳ್ತಿದ್ಯಾ? ಇವಳು ಏನಾದ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಿದ್ರೆ ಚಾರು ಅವರಪ್ಪ ಅರೆಸ್ಟ್ ಆಗ್ತಾ ಇದ್ರಾ? ಇನ್ನೇನೋ ಮತ್ತೆ ಅವನೇನ್ ಭಾರಿ ದೊಡ್ಡ ಮನುಷ್ಯನ ಅಲ್ವೋ? ನಿನ್ನನ್ ಯಾರು ಅವನ್ನ ಹೆದರ್ಸಿ ಮದುವೆ ಮಾಡಿಸು ಅಂತ ಹೇಳಿದ್ದು? ಕೊಲೆ ಮಾಡೋದಕ್ಕೂ ಹೆಸ್ತೇನಂತ ಕುಟುಂಬ ಅದು, ಅವ್ರ ಜೊತೆ ಸಂಬಂಧ ಬೆಳೆಸ್ಬೇಕಾ? ಇಲ್ಲದೆ ಹೋದ್ರೆ ಲಾವಣ್ಯನ ಮದುವೆನೇ ಆಗಲ್ವಾ? ಬೇರೆ ಗಂಡೆ ಸಿಗೋದಿಲ್ವಾ? ಹೌದೌದು, ಈಗೇನೋ ದೊಡ್ಡದಾಗಿ ಮಾತಾಡಕ್ ಬಂದ್ಬಿಟ್ಟೆ. ಏಯ್ ಅಣ್ಣ ಪ್ಲೀಸ್, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೆ ಇಷ್ಟೊಂದು ಜಗಳ ಆಡ್ತಿದ್ದೀರಾ? ನೋಡು ಲಾವಣ್ಯ, ನೀನ್ ಅನಗತ್ಯವಾಗಿ ಇವಳ ಮೇಲೆ ಕೋಪ ಮಾಡ್ಕೋತಾ ಇದೀಯ. ನಿನ್ನ ಮದುವೆ ನಿಂತಿರೋದಕ್ಕೆ ಇವಳು ಕಾರಣ ಅಲ್ಲ, ಇವನೇ ಕಾರಣ. ಈಗ ಅಮ್ಮ ಬಂದು ಹಾಸ್ಪಿಟಲ್ ಸೇರಿದ್ದಕ್ಕೂ ಇವನೇ ಕಾರಣ. ಏಯ್ ನಾನೇನೋ ಮಾಡ್ದೆ? ಅಣ್ಣ ಇವಳು ಮದ್ವೆ ಆಗೋದಕ್ಕೆ ನೀನ್ ಬರ್ತಾ ಇದ್ದಾಗ ಮುಂದೆ ನಿಂತವನೇ ನಾನು. ನನ್ನಿಂದಾನೇ ಮದ್ವೆ ನಿಂತೋಯ್ತು ಅಂತ ಹೇಳ್ತಿದ್ಯಲ್ಲ? ಹೌದು ಕಣೋ, ಹಾಗೆ ಹೇಳ್ತೀನಿ. ಈ ಮದುವೆ ಮಾಡಿ ದಪ್ಪ ಹಾಕಿರೋದು ನೀನೇ ತಾನೇ? ತಿಳ್ಕೊಳಕ್ ಕೇಳ್ತಾ ಇದ್ದೀನಿ. ಒಬ್ರಿಗೊಬ್ರು ಮೋಸ ಮಾಡಿ ಅಗ್ರಿಮೆಂಟ್ ಮಾಡ್ಕೊಂಡು ಮಾತಾಡಿ ಮುಗಿಸೋದಕ್ಕೆ ಇದೇನ್ ಅಂಗಡಿ ಸಾಮಾನ? ಆವೇಶದಲ್ಲಿ ಒಬ್ಬ ಮನುಷ್ಯನ ಕೊಲೆ ಮಾಡಕ್ ಹೋದನು ಅವ್ನ್ ದೊಡ್ಡ ಮನುಷ್ಯನ? ನೀನು ಬುದ್ಧಿವಂತನ ತರ ಅವನ ಹತ್ರ ಮಾತಾಡಕ್ ಹೋಗಿದ್ಯಲ್ಲ, ಈಗ ಏನಪ್ಪ ಆಯ್ತು? 2ನೇ ಬಾರಿ ನಡಿಬೇಕಾದ ಮದ್ವೆ ನಿಂತೋಯ್ತು. ಇನ್ನು ಮುಂದೆ ಇವಳು ಬದುಕೇನು, ಇವಳು ಜೀವನ ಏನು, ಇದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ ಹೇಳಯ್ಯ? ರೀ, ನಿಮ್ಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ರೋಷ ಅನ್ನೋದಿದ್ಯಾ? ನಿಮ್ಗೆ ಇಲ್ಲಿ ಯಾರು ಸರಿ ಮಾಡಿದ್ರು, ಯಾರು ತಪ್ಪು ಮಾಡಿದ್ರು, ಯಾರಿಂದ ಮದ್ವೆ ನಿಂತೋಯ್ತು ಅಂತ ಯಾರಾದ್ರೂ ಬಂದ್ ಕೇಳಿದ್ರಾ? ಅಥವಾ ನೀವು ವಕಾಲತ್ತು ವಹಿಸಿ ತೀರ್ಮಾನ ಕೊಡು ಅಂತ ಕೇಳಿದ್ರಾ? ಹಾಗಲ್ಲ ಸುಧಾ, ಯಾರೋ ಮಾಡಿದ ತಪ್ಪಿಗೆ ತುಳಸಿಗೆ ಟಾರ್ಚರ್ ಕೊಡ್ತಿದ್ದಾನಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ರೀ, ಯಾರು ಟಾರ್ಚರ್ ಮಾಡಿದ್ರೆ ನಿಮ್ಗೇನು? ಇವ್ರಿಗೆ ಒಳ್ಳೆ ಹೆಸರು ಬರಬೇಕು ಅಂತ ಇವ್ರಿಗೆ ವಕಾಲತ್ ವಹಿಸಿ ನೀವು ಕೆಟ್ಟ ಹೆಸರು ತಗೋಬೇಡಿ. ನೋಡಿ, ಬಾಯಿ ಮುಚ್ಕೊಂಡು ಸುಮ್ನೆ ಇರೋದಾದ್ರೆ ಇಲ್ಲಿರಿ, ಇಲ್ಲಾಂದ್ರೆ ಮನೆಗೆ ಹೋಗೋಣ, ನಡೀರಿ. ಅದಕ್ಕೆ ಸ್ವಲ್ಪ ನೀವು ಸುಮ್ಮನೆ ಇರ್ತೀರಾ? ಈಗ ಯಾಕೆ ಸುಮ್ಮನೆ ಅನಾಗತವಾಗಿ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಹೌದಪ್ಪ, ನಾವು ತಾನೇ ಟೆನ್ಷನ್ ಮಾಡ್ಕೋಬೇಕು. ಇವ್ರೇನು ಗೊತ್ತಿಲ್ಲದೆ ನಿಮ್ಗೆ ಒಳ್ಳೇದಾಗ್ಬೇಕು ಅಂತ ಹೋರಾಡ್ತಾರೆ. ಆದ್ರೆ ಒಳ್ಳೆಯವ್ರು ಯಾರು ಇಲ್ಲಿ ಮನುಷ್ಯರ ತರ ಕಾಣಿಸೋದಿಲ್ಲ. ಒಳ್ಳೇದ್ ಮಾಡ್ಬೇಕು ಅಂತ ಹೋಗಿ ಕಡೆ ಕೆಟ್ಟ ಹೆಸರು ಬರೋದು ನಮ್ಗೆನೆ. ಇದನ್ನ ಈಗಾಗ್ಲೇ ನಾವು ಚೆನ್ನಾಗಿ ಅನುಭವಿಸಿದೀವಿ. ಅದಕ್ಕೆ ನಾನು ರಾಜೀವ್ಗೆ ಏನು ಹೇಳಿಲ್ವಲ್ಲ? ಹಾ, ನಿಮಗ್ ಸಮಸ್ಯೆ ಬಂದಾಗ ನೀವೇನು ಹೇಳೋದಿಲ್ಲಪ್ಪ. ಇವ್ರ ಸಹಾಯನ ನೀವು ಸಂತೋಷವಾಗಿ ಸ್ವೀಕರಿಸ್ತೀರಾ. ಸಮಸ್ಯೆ ಎಲ್ಲ ತೀರಿದ್ಮೇಲೆ ನಮ್ಗೆ ಎದುರು ಬೀಳ್ತೀರಾ. ಕೈ ಸಾಲ ಕೊಟ್ಟು ನಿಮ್ಮನ್ನ ಕಾಪಾಡಿದ ಪರವಾಗಿ ನಿಮ್ ಮುಂದೆ ಅವಮಾನ ಪಡಿಸ್ಕೊಂಡು ನಿಂತಿದ್ದು ನಮಗ್ ಬರ್ತೋಯ್ತು ಅಂತ ಅನ್ಕೊಂಡಿದ್ದೀರಾ? ಅದಕ್ಕೆ ಈಗ ಯಾಕೆ ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದೀರಾ? ನಾವು ಗೆದ್ವಿ, ನೀವು ಸೋತ್ರಿ ಅಂತ ಜಂಬ ಕೊಚ್ಕೊಳ್ಳೋದಕ್ಕ? ಬೇಡ. ಅದಕ್ಕೆ ನಮ್ಮ ನೋವಲ್ಲಿ ನೀವು ಸಂತೋಷ ಅನುಭವಿಸ್ಬೇಕು ಅಂತ ಹೊರಟ್ರೆ ನೀವು ಸಂತೋಷವಾಗೇ ಇರಿ. ಆದ್ರೆ ಯಾಕೆ ಈಗ ನೇರವಾಗಿ ಮುಕ್ಕು ಕೊಡ್ದಾಗ ಮಾತಾಡಿ ನೋವು ಮಾಡ್ತಾ ಇದ್ದೀರಾ? ಬೇಡ. ಅದಕ್ಕೆ ನಮ್ಮ ನೋವಲ್ಲಿ ನೀವು ಸಂತೋಷ ಅನುಭವಿಸ್ಬೇಕು ಅಂತ ಹೊರಟ್ರೆ ನೀವು ಸಂತೋಷವಾಗೇ ಇರಿ. ಆದ್ರೆ ಯಾಕೆ ಈಗ ನೇರವಾಗಿ ಮುಕ್ಕು ಕೊಡ್ದಾಗ ಮಾತಾಡಿ ನೋವು ಮಾಡ್ತಾ ಇದ್ದೀರಾ? ನಾವ್ ಯಾರಿಗೂ ಅವಮಾನ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ಮಾರಾಯ. ಅನಗತ್ಯವಾಗಿ ನಿನ್ ಸಮಸ್ಯೆಯಲ್ಲಿ ಇವ್ರು ಮೂಗ್ ತುರಿಸ್ತಿದ್ದಾರೆ. ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ನೆ ಇರಿ ಅಂತ ಇವ್ರಿಗೆ ಹೇಳ್ದೆ ಅಷ್ಟೇ. ಅದಕ್ಕೆ ನನ್ನ ಟೈಮ್ ಸರಿಗಿಲ್ಲ ಅಂತ ನೀವು ಸಮಯ ಸಾಧಿಸಿ ಏನೇನೋ ಕೊಂಕ್ ಮಾತಾಡ್ತಾ ಇದ್ದೀರಾ. ಆದ್ರೆ ನೀವೇನೇ ಮಾತಾಡಿದ್ರು ಉತ್ತರ ಕೊಡೋ ಪರಿಸ್ಥಿತಿಲಿ ನಾನಿಲ್ಲ. ದಯವಿಟ್ಟು ನಿಮ್ಗೆ ಕೈ ಮುಗಿತೀನಿ, ಇಲ್ಲಿಂದ ಹೊರಟೋಗಿ. ಹಾ, ಸಮಯ ಸಾಧಿಸಿ ಕೊಂಕು ಮಾತಾಡೋದು, ತಮಾಷೆ ಮಾಡೋದು, ನಗ್ನಗ್ತ ಗೇಲಿ ಮಾಡೋದು, ಎತ್ಕಟ್ ಮಾತಾಡೋದು, ಇವೆಲ್ಲ ನಿಮಗ್ ಗೊತ್ತಿರೋಷ್ಟು ನಮಗ್ ಗೊತ್ತಿಲ್ಲಪ್ಪ. ಲೇ ಸುಧಾ, ಅವ್ನ್ ಬಿಟ್ಬಿಡು ಅಂತ ಕೇಳ್ಕೊತಿದ್ದಾನಲ್ಲ, ಮತ್ತ್ಯಾಕೆ ಅನಗತ್ಯವಾಗಿ ಮಾತಾಡ್ತಿದ್ಯಾ? ರೀ, ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ಅವತ್ತು ಪೊಲೀಸ್ನ ಕರೆಸ್ತೀನಿ, ಮೊದ್ಲು ಜಾಗ ಖಾಲಿ ಮಾಡಿ ಅಂತ ಹೇಳಿದ್ರು. ಇವತ್ತು ಕೈ ಎತ್ ಮುಗಿತೀನಿ, ಮೊದ್ಲು ಇಲ್ಲಿಂದ ಹೋಗಿ ಅಂತ ಹೇಳ್ತಿದ್ದಾರೆ. ಒಟ್ನಲ್ಲಿ ನಾವ್ ಎಲ್ಲಿರೋದು ಇವ್ರಿಗಿಷ್ಟ ಇಲ್ಲ. ಅದೇ ತಾನೇ ಇವ್ರ ಮಾತಿನ ಅರ್ಥ. ಆಯ್ತದ್ಕೆ ಸರಿ, ಇಷ್ಟ್ರ ಮೇಲೆ ನೀವು ಇನ್ನೇನೋ ನನ್ಗೆ ಹೇಳ್ಬೇಡಿ. ದಯವಿಟ್ಟು ನನ್ ಬಿಟ್ಬಿಡಿ. ಅದಕ್ಕೆ ಯಾಕೆ ಇಲ್ಲಿ ಇಷ್ಟೊಂದು ಜನ ಸೇರಿದೀರಾ? ಸಿಸ್ಟರ್, ಇವರೆಲ್ಲ ಪೇಷಂಟ್ ನೋಡಕ್ ಬಂದಿದ್ದಾರೆ. ವಿಸಿಟಿಂಗ್ ಅವರ್ಸು ಮುಗ್ದೋಯ್ತು. ನೈಟ್ ಯಾರನ್ನೂ ಅಲೋ ಮಾಡಲ್ಲ. ಪೇಷಂಟ್ ಜೊತೆ ಯಾರಿಡ್ತೀರಾ?
ನಾನೇ ಸಿಸ್ಟರ್. ನೀವು ಮಾತ್ರ ಇರ್ರಿ, ಉಳ್ದೋರ್ನೆಲ್ಲ ಹೋಗೋದಕ್ಕೆ ಹೇಳಿ. ಡಾಕ್ಟರ್ ರೌಂಡ್ಸ್ ಬಂದ್ರೆ ನಮಗ್ ಬೈತಾರೆ. ಕೇಳಿದ್ರಾ ಅವ್ರು ಹೇಳಿದ ಮಾತನ್ನ? ಇನ್ನು ಯಾಕೆ ಇಲ್ಲಿ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಬನ್ನಿ ಹೋಗೋಣ. ಸರಿ, ನೀವೆಲ್ಲ ಇನ್ನು ಮನೆಗೆ ಹೊರಡಿ. ನಾನು ಲಾವಣ್ಯನು ಅಮ್ಮನ ನೋಡ್ಕೋತೀವಿ. ದೀಪಾ, ಇವತ್ತು ರಾತ್ರಿ ನೀನು ತುಳಸಿ ಜೊತೆ ಮನೇಲೇ ಇರು. ಅವಳೊಬ್ಳೇ ಇರೋದಕ್ಕೆ ಹೆದರ್ಕೋತಾಳೆ. ನಿಮ್ಮ ಅಪ್ಪಂಗೆ ಬೇಕಾದ್ರೆ ನಾನು ಫೋನ್ ಮಾಡಿ ಹೇಳಲಾ? ಇಲ್ಲ ಬೇಡ, ಪರವಾಗಿಲ್ಲ. ಅಮ್ಮಂಗೆ ನಾನೇ ಫೋನ್ ಮಾಡಿ ಹೇಳ್ತೀನಿ. ಬಾ ತುಳಸಿ, ಹೋಗೋಣ. ಲಾವಣ್ಯ, ನೀನು ಹೋಗಿ ಅಮ್ಮನ ಜೊತೆ ಇರು. ಬರ್ತೀನ್ರಿ. ಗಾಯತ್ರಿ, ಅಳ್ಬೇಡ ಗಾಯತ್ರಿ, ಸಮಾಧಾನ ಮಾಡ್ಕೊ. ರಾಘವನ್ನ ಜಾಮೀನ್ ಮೇಲೆ ಬಿಡ್ಸ್ಕೊಂಬರೋದಕ್ಕೆ ಎಲ್ಲ ಏರ್ಪಾಡು ಮಾಡಿದಾರಲ್ಲ, ಇನ್ನು ಯಾಕೆ ಅಳ್ತಿದ್ಯಾ? ಜಾಮೀನಿಂದ ಹೊರಗಡೆ ಬಂದ್ರೆ ಹೋದ್ ಮನ ಹಿಂತಿರುಗಿ ಬರುತ್ತ ಅಕ್ಕ. ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ಅವ್ರಿಗೆ ಯಾವ ಹೊಣೆ ಬರ ಇತ್ತು? ಆ ಮಾನ್ಗೆಟ್ ಕುಟುಂಬದಿಂದ ಇನ್ನೆಷ್ಟು ಅವಮಾನ ಅನುಭವಿಸ್ಬೇಕು? ಅವ್ರು ಚೆನ್ನಾಗಿರಲ್ಲ ಗಾಯತ್ರಿ, ನಾಶ ಆಗೋಗ್ತಾರೆ, ನಾಶ ಗಾಯತ್ರಿ. ಆಗೋಗ್ತಾರೆ, ನಾಶ ಆಗೋಗ್ತಾರೆ. ಅಮ್ಮ, ಯಾಕಮ್ಮ ಹೀಗೆಲ್ಲ ಶಾಪ ಆಗ್ತಾ ಇದ್ಯಾ? ಹಾ, ಹೌದು ಕಣೆ, ನಾನ್ ಶಾಪ ಹಾಕ್ತೀನಿ. ಅವನಿಂದ ತಾನೇ ನಿಮ್ಮಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿರೋದು. ಅವ್ರೇನಮ್ಮ ಮಾಡಿದ್ರು? ಅವ್ರನ್ನ ಕೊಲೆ ಮಾಡಕ್ ನೋಡಿದ್ದು ಪಪ್ಪ. ಹೊಡ್ಸಿದ್ ತಪ್ಪಲ್ಲ, ಹೊಡ್ತಾ ತಿಂದೋನು ಸುಮ್ನೆ ಇದ್ದಿದ್ ತಪ್ಪ. ಅವನ್ ಮಾಡಿರೋ ತಪ್ಪಿಗೆ ಮತ್ತಿನ್ನೇನೆ ಮಾಡ್ಬೇಕಾಗಿತ್ತು. ನಿಮ್ಮಪ್ಪ ಯಾರಿಗೂ ದ್ರೋಹ ಮಾಡ್ದೇ ಇರೋ ಮನುಷ್ಯ ಕಣೆ. ಅಂತವನ್ನ ಎದುರಿಸಿ ಮದ್ವೆಗೆ ಏರ್ಪಾಡು ಮಾಡಿದ್ದ. ಅಮ್ಮ, ಅದಕ್ಕೋಸ್ಕರ ಅವ್ರನ್ನ ಕೊಂದು ಮುಗ್ಸೋದು ಅಂತ ಡಿಸೈಡ್ ಮಾಡೋದಾ? ಪ್ರಾಣ ತೆಗಿಯೋದು ಅಂದ್ರೆ ನಿಮ್ಗಷ್ಟೊಂದು ಈಸಿನಾ? ಏಯ್, ಯಾರೇ ಪ್ರಾಣ ತೆಗ್ದಿದ್ದು? ಅವನೇನ್ ಸತ್ತೋದ್ನ? ಹೊರಗಡೆ ಚೆನ್ನಾಗಿ ಸುತ್ತಾಡ್ತಾ ಇದ್ದಾನೆ. ನನ್ ಗಂಡ ತಾನೆ ಒಳಗಡೆ ಇರೋದು. ಸತ್ತಿದ್ರೆ ಏನಮ್ಮ ಮಾಡ್ತಿದ್ದೆ? ಎದುರಾಳಿ ಸತ್ತೋದ ಅಂತ ಸಿನಿಮಾ ವಿಲ್ಲನ್ ತರ ನಗ್ತಾ ಇದ್ದ? ಇಲ್ಲ ವಿಲ್ಲನ್ ನ ಮಣ್ ಮಾಡ್ಬಿಟ್ವಿ ಅಂತ ಪಾಯಸ ಕುಡಿತಿದ್ದ?